शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಬುದ್ಧ ಬಸವ ಅಂಬೇಡ್ಕರ್ ನೆನೆಸುತ್ತ ರಘು ಕಣಮೇಶ್ವರ್ ಸಮಾಜ ಸೇವಕತ್ವ ವಿಜಯಪುರದಿಂದ ಇವತ್ತಿನ ದಿನ ನಾನು ವಿಜಯಪುರ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಘು ಅಣ್ಣಂದು ಮಲ್ಲಿಡದ ನೀವಾಗೇ ಪ್ರೀತಿದಿಂದ ಜನಗಳು ಎಷ್ಟು ಪ್ರೀತಿದಿಂದ ನೋಡಿದಿರಲ್ಲ. ರಘು ಅಣ್ಣ ಯಾಕೆ ಸಂಘಟನೆ ಇಲ್ಲ, ಯಾವ ಹೋರಾಟಗಾರನಿಗಿಲ್ಲ, ಎಲ್ಲಕ್ಕೆ ಬರ್ತಾನ. ರಘು ಅಣ್ಣಂದು ಏನದು ಇಲ್ಲ ಅಂತ ಹೇಳ್ತಿದ್ದೀರಿ. ಇವತ್ತಿನ ದಿನ ಅಪನಾ ಜನತಾ ಪಾರ್ಟಿ ಅಂತೇಳಿ ಕರ್ನಾಟಕದಲ್ಲಿ ನಾವು ತೊಗೊಂಬಂದಿದ್ದೀನಿ. ಇವತ್ತಿನ ದಿನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಯಾವ ಥರ ಇರ್ಬೇಕಂದ್ರೆ ನಮ್ಮೆಲ್ಲ ಜನರ ಆಶೀರ್ವಾದ ನನಗೆ ಬೇಕಾಗ್ಯದ. 2028 ಚುನಾವಣೆಗೆ 224 ಮತಕ್ಷೇತ್ರದಲ್ಲಿ MLA ಕ್ಯಾಂಡಿಡೇಟ್ ಈ ಅಪನಾ ಜನತಾ ಪಾರ್ಟಿದಿಂದ ಪ್ರತಿ ಕಡೆನೂ ನಿಂದಿರ್ಸ್ಲಕ್ಕೆ ರೆಡಿ ಮಾಡಿದ್ದೀನಿ. ಪ್ರತಿ ತಾಲೂಕುಗಳಲ್ಲಿ ನಿಂದಿರ್ಸ್ಲಕ್ಕೆ ರೆಡಿ ಮಾಡಿದ್ದೀನಿ. ಇವತ್ತಿನ ದಿನ ಬಿಜಾಪುರ ಜನ ನನ್ನ ಬಗ್ಗೆ ಎಲ್ಲಾನು ಗೊತ್ತದ ರೀ. ಬಿಜಾಪುರ ಜನಕ್ಕೆ ಲಾಕ್ಡೌನ್ ಎಳೆದಲ್ಲಿ ರೀ, ಈ ಮೀಡಿಯಾ ಮಾತಾವ್ರಿಗೆ ಹೇಳಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಲಾಕ್ಡೌನ್ದಲ್ಲಿ ನಾನು ವಿಜಯಪುರ ಗರೀಬ್ ವರ್ಗದವ್ರಿಗೆ ಏನು ಮಾಡಿದ್ದೀನಿ ಅಂತ ಗೊತ್ತು. ಎಲ್ಲ ಮೀಡಿಯಾದಾಗ ಬಂದಾವ, ಎಲ್ಲ ನನ್ನ ಕಡೆ ಹೆಚ್ಚು ಪೊಲೀಸ್ ಇಲಾಖೆ ಕಡೆ ಅದಾವ, ಡಿಪಾರ್ಟ್ಮೆಂಟ್ ಕಡೆ ಅದಾವ್ರಿ. ವಿಜಯಪುರ ಜನಕ್ಕೆ ಒಬ್ರಿಗೆ ಮುಟ್ರು ಒಬ್ರು ಕೋವಿಡ್ ಬರ್ತಂದ ಅಂದಾಗ 80-90 ಹಣ ಸುಟ್ಟಿದ್ದೀನಿ ತಂದು. ಇವತ್ತು ಎಷ್ಟೋ ಮಂದಿಗೆ ಗರೀಬ್ ಕುಟುಂಬದವ್ರಿಗೆ ಅನ್ನ ಹಾಕಿನಿ. ನಾನು ಸ್ವಂತ ರೊಕ್ಕದ ಹಾಕಿನಿ ರೀ. ಯಾರು ರಾಜಕಾರಣ ಇಲ್ಲ, ಏನೂ ಇಲ್ಲ ರೀ. ಇಷ್ಟು ಮಾಡೀನಿ ನನ್ನ ಸ್ವಂತ ಹಣದಲ್ಲಿ. ನೀವೇನ್ರಿ ನನಗೆ ವಿಜಯಪುರ ಜನ ಆಶೀರ್ವಾದ ಮಾಡಿದ್ರಿ ಅಂದ್ರೆ, ಇಲ್ಲಿ ಒಬ್ಬರು ಅಲ್ಲಲ್ರಿ ಮೊದಲು ಹೇಳ್ಯಾರ ಸಿಂಗಾಪುರ್ ಮಾಡ್ತೀನಿ ಅಂತೇಳಿ ಎಷ್ಟೋ ಕಡೆ ಪೋಸ್ ಕೊಟ್ರ. ವಿಜಯಪುರ ಸಿಂಗಾಪುರ್ ಮಾಡ್ತೀನಿ ಅಂತಾರೆ ಮೀಡಿಯಾದವ್ರು, ನಿಮಗೂ ಗೊತ್ತದ್ರಿ. ನಮಗೆ ವಿಜಯಪುರ ಜನ ಏನ್ರಿ ಆಶೀರ್ವಾದ ಮಾಡಿದ್ರು, ಸಿಂಗಾಪುರ ಅಲ್ಲ ನಿಮ್ಮ ಮಣಿಪುರಕ್ಕೆ ನಿಮ್ಮ ಮನಿ ಮಗನಾಗಿ ನಾ ಸಿಂಗಾಪುರ ಮಾಡಿ ತೋರಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ದಿನ ನೇರವಾಗಿ ಒಂದು ವಿಷಯಕ್ಕೆ ಬರ್ತೀನಿ. ಒಬ್ಬ MLA ನಾವು ಹರಿಸಿ ಕೊಟ್ಟದ MLA ನೇರವಾಗಿ ಹೇಳ್ತಾನೆ ರೀ. ಎಲ್ಲ ಮೀಡಿಯಾದಾಗ ನಿಮ್ಮ ಮುಂದೆ ಹೇಳ್ಯಾನ. ಪ್ರೆಸೆಂಟ್ ಸಿಟಿ MLA ಏನು ಹೇಳ್ತಾನ, ಬುರ್ಕಾ ಹಾಕೊಂಡವ್ರು ನಾನು ಆಫೀಸ್ ಕಡೆ ಬರಬೇಡ್ರಿ, ನಾನು ಮನೆ ಕಡೆ ಬರಬೇಡ್ರಿ, ಟೋಪಿ ಹಾಕೊಂಡವ್ರು ನಾನು ಮನೆ ಕಡೆ ಬರಬೇಡ್ರಿ, ಆಮೇಲೆ ಮತ್ತೆ BJP ಸರ್ಕಾರ ಆದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ, ಅದ್ರ ಬಗ್ಗೆ ನಾವು ಹೇಳಿಕೆ ಕೊಟ್ಟು ಜೈಲಿಗೆ ಹೋಗಿ ಬಂದೀವಿ. ಅವ್ನ ಕಲಗ ನಾವು ಎಲ್ಲ ನಿಮ್ಮ ಮೀಡಿಯಾದವ್ರಿಗೆ ಗೊತ್ತದ್ರಿ ಇದು ವಿಷಯ. ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಪನಾ ಜನತಾ ಪಾರ್ಟಿ ಅಂದ್ರೆ ಇದು ಬಡವರ ಪಕ್ಷ. ಇಲ್ಲಿ ಒಂದು ಕಾಂಗ್ರೆಸ್ ಕಡೆದು ಒಂದು ಟಿಕೆಟ್ ಪಡಿಬೇಕಂದ್ರೆ 3 ದಿನ 4 ಕೋಟಿ ಕೊಡ್ಬೇಕ್ರಿ. BJP ಕಡೆ 3 ದಿನ 4 ಕೋಟಿ ಕೊಡ್ಬೇಕು. ಇಲ್ಲಿಲ್ಲ. ರಘು ಕಣಮೇಶ್ವರ್ ರೊಕ್ಕಿಲ್ಲ, ರೂಪಾಯಿ ಇಲ್ಲ. MLA ಆಗಿ ಬಂದ್ರು ಈಗಾದ್ರೂ ಬಾಡಿಗೆ ಮನೆಯಾಗಿದ್ದೀನಿ, MLA ಆಗಿ ಬಂದ್ರೆ ಬಾಡಿಗೆ ಮನೆಯಾಗ ಇರ್ತೀನಿ. ನಾನು ನಮ್ಮ ಜನಕ್ಕೆ ಬಡತನದ ಪರಿಸ್ಥಿತಿ ಒಳಗೆ ನಾವು ತೆಳಗ್ ಬರದವ್ರದ್ದು. ಇವತ್ತು ಒಬ್ಬ MLA ನಾವು ಆರಿಸ್ಕೊಟ್ಟು MLA ಮನೆಗೆ ಹೋಗ್ಬೇಕು. ಏನ್ರಿ ಕೆಲಸ ಅದ ಒಬ್ಬ ಸಾರ್ವಜನಿಕ ಹೋತಾನ್ರಿ. ಅಲ್ಲಿ ಹೋದಿಂದ ಡೈರೆಕ್ಟ್ ಭೇಟಿ ಆಗಕ್ಕೆ ಅವಕಾಶ ಇಲ್ರಿ. ಅವಕಾಶ ಇಲ್ಲ. ಹೋಗಿ ಅವ್ನ PI ಭೇಟಿ ಆಗ್ಬೇಕು, ಅವ್ನ ಕೈ ಗರಂ ಮಾಡ್ಬೇಕು, ಅವ್ನು ಇನ್ನೊಬ್ಬನಿಗೆ ಗನ್ಮ್ಯಾನೆ ಭೇಟಿ ಆಗ್ಬೇಕು, ಅವ್ನ ಕೈ ಗರಂ ಮಾಡ್ಬೇಕು. ಅವಾಗ MLA ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರ. MLA ಕಡೆ ಕೆಲಸ ಕೊಡ್ಬೇಕಂದ್ರೆ ಇರೋದು ಇಲ್ಲೇ ಇರ್ತಾನೆ ಬೆಂಗಳೂರದಾಗ MLA. ಒಂದ್ ಕೆಲ್ಸಕ್ಕೆ ರೀ ಒಂದು ಏಕೋಚಿತ್ ಯಾವುದೇ ಒಂದು ಸಣ್ಣ ಕೆಲಸ ಕೊಡಿ ಸಿಗ್ತಾನೆ ಇಲ್ಲ. ಆ ತರ ರಘು ಕಣಮೇಶ್ವರ ಅಲ್ಲ, ಪ್ರತಿಯೊಬ್ಬರು ಮನಿ ಮಗನಾಗಿ ಕೆಲಸ ಮಾಡಿ ತೋರಿಸ್ತೀನಿ. ಬರೀ ಒಂದೇ ಒಂದ್ಸಲ ನಮ್ಗೆ ಅವಕಾಶ ಕೊಟ್ಟು ನೋಡ್ರಿ. ಇಡೀ ಕರ್ನಾಟಕದ ಈ ಪಕ್ಷ ಬಡವರ ಪಕ್ಷ ನೇರವಾಗಿ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಯಾಕಂದ್ರ ಈ ಪಕ್ಷ ನೀವು ಒಂದ್ಸಲ ಆಶೀರ್ವಾದ ಮಾಡಿ ನಮ್ಮ ಎದಿ ಮೇಲೆ ಕಾಲರ್ ಇಡೋದು ಕೇಳ್ರಿ. ಎದಿ ಮೇಲೆ ಕಾಲರ್ ನಿಮ್ಗೆ ಏನ್ ಪ್ರತಿಯೊಂದು ಕೆಲಸ. ಈಗ ಒಂದು ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ, ವಿಜಯಪುರದಲ್ಲಿ ಗರೀಬರಿಗೆ ಅಂತೇಳಿ 100 ಕೋಟಿ ರೂಪಾಯಿದಾಗ ಮನಿ ಬಂದಾವ್. ಇಲ್ಲಿ ಕಡಿಮಿಷನ್ ಯೋಗಾಪುರ ಕಡಿಮಿಷನ್ ಅದ, ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರಿ. ಅಲ್ಲಿ ಯಾರೇ ಗರೀಬರು ಹೋಗಿ ಅಲ್ಲಿ ಮಾಡ್ಕೊಂತಿಲ್ಲತ್ತಾರ ಅಂದ್ರೆ ಅವ್ರು 8 ದಿನಕ್ಕೆ ದವಾಖಾನಿಗೆ ಬರ್ಬೇಕ. ಒಂದ್ ರಾತ್ರಿ ಕಸ ಹೊಡೋದ್ರೆ ಒಂದು ಬಟ್ಟ ಮಣ್ಣು ಬೀಳ್ತದ್ರಿ. ಅಲ್ಲಿ ಅಂತೇಳಿ ಮನಿ ಕಟ್ಟಾರ. ಇಲ್ಲಿ ನೋಡ್ರಿ ಹೆಂಗದ. ಇವತ್ತಿನ ದಿನ MLAಗಳು PA ಇರ್ತಾನ್ರಿ ಒಬ್ಬ. ಈಗ ನಾನು ನಿಂದೊಂದು ಹುಡುಗಿರ್ತಾನ, ಅವ್ರ ಮನಿನ ಕೋಟಿ ಗಟ್ಲೆ ಮನಿ ಅದಾವ. ಎಲ್ಲಿ ಬತ್ರಿ ಹಣ ಇದು? ಸಾರ್ವಜನಿಕ ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ರಘು ಕಣಮೇಶ್ವರ್ ಯಾಕೆ ಹತ್ತಿದ್ರಲ್ಲ ಇವತ್ತಿನ ದಿನ ನೇರವಾಗಿ ಫಸ್ಟ್ ಬಾರಿ ನಿಮ್ಗೆ ನಾನು ಕೈ ಮುಗಿದು ಬೆಳ್ಕೊತಾ ಇದ್ದೀನಿ. ನನಗೊಂದ್ಸಲ ಅವಕಾಶ ಕೊಡ್ರಿ. ಇಲ್ಲಿ ಇವತ್ತಿನ ದಿನ ಜಾತಿವಾದಿ ಹೆಂಗ್ ನಡೆದ, ಮುಸ್ಲಿಮ್ ಹಿಂದೂ ಒಳಗ ರಾಜಕಾರಣ ನಡೆದ್ ಬಿಟ್ಟವ್ರಿ. ಮುಸ್ಲಿಂ ಹಿಂದೂ ಬಿಟ್ರೆ ರಾಜಕಾರಣನೇ ಇಲ್ರಿ. ಪ್ರತಿಯೊಂದು ಮುಸ್ಲಿಮ್ ಹಿಂದೂ ಮುತಾಲಿಕತ್ತ ಒಬ್ಬದನ್ರಿ. ಅವ್ ಎಲ್ರಿ ಒಂದು ಮುಸ್ಲಿಂ ದಿಟ್ಟ ಆಯ್ತಂದ್ರೆ ಇಮಿಡಿಯೇಟ್ಲಿ ಮಾತಾಡ್ತಾರೆ. ಅದೇ ದಲಿತರ ಬಗ್ಗೆ ಆದ್ರೆ ಮಾತಾಡಲ್ಲ. ಅರೆ ಗರಿ ಕುಟುಂಬದರಾಗಿ ಮಾತಾಡಲ್ಲ. ಇಲ್ಲಿ ಒಬ್ಬ ಬಸವನಗೌಡ MLA ಎತ್ತದನ, ಅವಂದು ಯಾವಾಗ ನೋಡ್ತೇವ ಜಾತಿವಾದಿ ರೀ. ಈಗ ನೀವು ಮೀಡಿಯಾದವ್ರಿಗೆ ನಿಮ್ ಕಡೆ ಅದಾವಿಲ್ರಿ ಫೋಟೋ ನಾನೇ ಕೊಡ್ಲೆ. ಅವ್ ಟೋಪಿ ಹಾಕೊಂಡ್ ನೋಡ್ರಿ, ತುರ್ಕೊಂಬ ಹಂಚದ್ ನೋಡ್ರಿ. GDS ಇದ್ದಾಗ ಯಾವ ಏನು ಬಂದು ನಮಾಜ್ ಬಿದ್ದಿದ್ದೀರಿ ನೋಡ್ರಿಲ್ಲ. ಬೇಕಂದ್ರೆ ನನ್ನ ಕಡೆ ಫೋಟೋ ಅದಾವ್ರಿ.
10 ನಂಬರ್ ತಿಂದದ್ದು ಬೇಕಂದ್ರೆ ಅವ್ನು ಬಿರಿಯಾನಿ ಮುಂದೆ ಅವ್ನು ಟೇಬಲ್ ಮೇಲೆ ಬಿಟ್ಟು ಬಿರಿಯಾನಿ ತಿಂದು ಫೋಟೋ ಬೇಕಂದ್ರೆ ಕೊಡ್ತೀನಿ ನಾ. ಫುಟೇಜ್ ನಮ್ಮ ಕಡೆ ಅದಾವ. ಇವನು ಜೋಡಿ ಕೂಡಿ ನಮ್ಮ ಟೋಟಲಿ ಕರ್ನಾಟಕ ಜನ ಅಪ್ಪನಾ ಜನತಾ ಪಾರ್ಟಿ ಅಂದ್ರೆ ನೋಡ್ರಿ ಬಡವರ ಪಕ್ಷ. ನಿಮ್ಗೆಲ್ಲ ಇಡೀ ಕರ್ನಾಟಕದ ಅಕ್ಕ ತಂಗಿಯಂದ್ರಿಗೆ ಅಣ್ಣಂದ್ರಿ ತಮ್ಮಂದ್ರಿಗೆ ಎಲ್ಲರಿಗೆ ಹೇಳೋದು ನಮ್ಗೆ ಒಂದೇ ಒಂದ್ಸಲ ಅವಕಾಶ ಕೊಡ್ರಿ. ಇವತ್ತಿನ ತಮಿಳ್ನಾಡು ಒಳಗೆ ಏನ್ ನಡೆದದ್ರಿ, ಒಬ್ಬ ಹೀರೋ ತಮಿಳ್ನಾಡು ಇವತ್ತು ಏನ್ ಮಾತಾಡ್ಲತ್ತದ್ರಿ ಅವನ ಬಗ್ಗೆ. ಸ್ವಂತ ಪಕ್ಷ ಬರೀ 26 ತಿಂಗಳ ಪಕ್ಷ ಕಟ್ಟದವ, ಇವತ್ತು ದಿನ CM ಅದನ್ರಿ. ಪೂರ ಚೇಂಜ್ ಮಾಡಿಟ್ಟಾನ. ನಮಗ ಅವಕಾಶ ಕೊಟ್ಟು ನೋಡ್ರಿ. ಈಗ ಒಂದು ಮಾತು ಹೇಳ್ತಾ ಇದೀನಿ ನಿಮ್ಗೆ. ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿತ್ತಂದ್ರೆ ನನ್ನ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತಿನ ದಿನ ಏನೇ ಮಾತಾಡ್ಕೊಂಡು ನೋವಾಗತ್ತ. ನನ್ನ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ 5 ಮಂದಿ ತಗೊಂಡು ಒಂದು ಹೋರಾಟಗಳಿದ್ರು ಮುಂಬೈದಲ್ಲಿ. ಅವಾಗ ಒಂದು ಮಾತಾಡಿದಾರ, ಯಾರ ಈ ದೇಶ CM ಗೌರ್ಮೆಂಟ್ ಬಸ್ನಾಗ ಅಡ್ಡಾಡ್ತಾನ ಅವನ ಮಕ್ಳು ಯಾರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮಕ್ಳು MLA ಮಗ ಆಗಿ ಗೌರ್ಮೆಂಟ್ ಸ್ಕೂಲ್ನಾಗ ಓದ್ತಾನ, ಅವಾಗ ನನ್ನ ದೇಶ ಉದ್ರ ಆತ, ಅಲ್ಲಿವರೆಗೆ ಉಜ್ಜಳ ಆಗದ ಅಂತ ಹೇಳಿದ್ರು. ಅವಾಗ ಹೇಳಿದ್ರಿ ಬಾಬಾ ಸಾಹೇಬ್ ಹೇಳ್ತದ ನಿಜವಾದ ಘಟನೆ ಅದ. ನಮಗೆ ಅವಕಾಶ ಮಾಡಿ ನೋಡ್ರಿ. ಇವತ್ತು ರಘು ಕಣಮೇಶ್ವರ್ ಸಮಾಜ ಸೇವಕ ಅಂತೇಳಿ 80 ಲಕ್ಷ ದಾನ ಮಾಡಿದ ವ್ಯಕ್ತಿ ಸ್ವಂತ ರೊಕ್ಕದಿಂದ ನನ್ನ ಮಗ ಮಕ್ಕಳಾದ್ರೆ ಈಗ 4 ಮಕ್ಕಳು ನಾನು ಗೌರ್ಮೆಂಟ್ ಸ್ಕೂಲ್ದಲ್ಲಿ ಓದ್ತಾವ್ರಿ. ಗೌರ್ಮೆಂಟ್ ಸ್ಕೂಲ್ದಲ್ಲಿ ಎಲ್ಲಿ ಪ್ರೈವೇಟ್ ಹಾಕಿಲ್ಲ. ಆ ಆಸೆ ಈಡೇರಿಸ್ಬೇಕಂದ್ರ ಇಡೀ ನನ್ನ ಕರ್ನಾಟಕದ ಬಾಂಧವರಿಗೆ ಒಂದು ಕೈ ಮುಗಿದು ಬೆಳ್ಕೊತಾ ಇದ್ದೀನಿ, ಒಂದ್ಸಲ ನಮ್ಗೆ ಅವಕಾಶ ಮಾಡ್ಕೊಡ್ರಿ. ಈ ಅಪ್ಪನಾ ಜನತಾ ಪಾರ್ಟಿ ನಿಮ್ಮ ಮನೆಯ ಪಾರ್ಟಿ. ಇದು ನಿಮ್ಮ ಎಲ್ಲ ಎಲ್ಲರದು ಪ್ರತಿಯೊಬ್ಬರ ಮನಿ ಮಗನಾಗಿ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಿಮ್ಮ ಮನಿ ಮಗನಾಗಿ ನೋಡ್ತಿದ್ದೀನಿ. ಇವತ್ತಿನ ದಿನ ಇಂತಿತ್ತವ್ರಿಗೆ ಹಾರಿಸಿ ಹಚ್ಕೊಟ್ಟು ಈ 3 BJP JDS ಕಾಂಗ್ರೆಸ್ ಏನದಾವಲ್ರಿ, ಇವು ಡೀಲ್ ಮೇಲೆ ಡೀಲ್ ಮಾಡ್ಕೊತ ಹೊಂಟ ಪಕ್ಷಗಳಾಗ್ಯಾವ. ಒಂದ್ ಸಲ ಅಪ್ಪನಾ ಜನತಾ ಪಾರ್ಟಿ ಅಂತೇಳಿ ನಮಗ್ ಒಂದ್ಸಲ ಅವಕಾಶ ಮಾಡಿಕೊಟ್ರಿ ಅಂದ್ರೆ ನಾವು ಮಾತು ಕೊಟ್ಟಂತೆ ನೋಡ್ಕೊಂಡು ಹೋಗ್ತೀವಿ. ಇದು ದಯವಿಟ್ಟು ನಿಮ್ಗ ಎಲ್ಲರಿಗೆ ಕೈ ಮುಗಿದು ಹೇಳ್ಕೋದಾನಂದ್ರೆ ಒಂದ್ಸಲ ನಮಗೂ ಅವಕಾಶ ಮಾಡಿಕೊಟ್ರಿ. 2028 ಚುನಾವಣೆಗೆ ಸಂಪೂರ್ಣವಾಗಿ ನಾವು ಸ್ವಾಮಿ ಪ್ರಸಾದ್ ಮೌರ್ಯ ಅವರ ಆಶೀರ್ವಾದದಿಂದ ಇದು ಎಲ್ಲಾ ಕಡೆ 224 ಮತಕ್ಷೇತ್ರದಲ್ಲಿ ನಾ ಇಳಿಸ್ತಿದ್ದೀನಿ. ನಮಗೊಂದ್ಸಲ ಆಶೀರ್ವಾದ ಮಾಡ್ತಾ ಇದ್ರೆ ನೀವು ಪ್ರತಿಯೊಬ್ಬರು ಇವತ್ತಿನ ದಿನ ಹೆಂಗಿರ್ತಿಲ್ಲ ಇದೇ ತರ ನಾವು MLA ಅಲ್ಲಿ ಇವತ್ತು ನಮ್ದು ಏನ್ ಬೇಕಾದಿರ್ಲಿ ಇದೇ ತರ ಸಾರ್ವಜನಿಕರ ಜೋಡಿ ಅಡ್ಡಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು 2 ಮುಖ್ಯಮಂತ್ರಿ ಜಬಿ. ಬಿಜಾಪುರ ಸಿಟಿದಿಂದ ನಾನು ಹೇಳ್ತೇನೆ. ಅದೇ ನಿಮ್ಗೆ ಹೇಳ ಈಗ ಮತ್ ಯಾಕೆ ಹಾಕ್ಬೇಕಂದ್ರಿ, ನನಗ ಪ್ರತಿಯೊಬ್ಬರು ಕ್ವಶನ್ ಮಾಡಿ ಇದು ನೀವು ಕೇಳೋದು ಗುಡ್ ಕ್ವಶನ್. ನನಗೆ ಇದೇ ಕೇಳ್ತಾ ಇದ್ದಾರೆ, ರಘುವಣ ನೀ ಯಾವ ಸಂಘಟನೆ ಬರಲಾಗಿ ಪ್ರತಿಯೊಂದರಿಗಾರಿ ಒಂದು ಊರ ಕೆಟ್ಟರು ಅಲ್ಲಿ ನಾನೇ ಇರ್ತೀನಿ, ಒಂದು ಯಾವ್ರ ರೇಪ್ ಆದ್ರೂ ಅಲ್ಲಿ ನಾನೇ ಇರ್ತೀನಿ, ಸ್ಪಾಟ್ ಮೇಲೆ ನಾನೇ ಇರ್ತೀನಿ. ಅವಾಗ ಪ್ರತಿಯೊಬ್ಬರು ಕ್ವಶನ್ ಮಾಡಿದ್ರೆ ರಘುವಣ ನೀ ಏನೂ ಇಲ್ಲರಿ ಇಟ್ಟ ಹೋರಾಟ ಮಾಡ್ತಾ ಇದೀಯ ಅಂತ. ಇಲ್ಲಿ ನಾ ಇವತ್ತಿಗೆ ಇನ್ನೂವರೆಗೆ ಇದು ಈ ಸದ್ಯ ನಿಮ್ಮ ಮುಖಾಂತರ ಜನಕ್ಕೆ ಗೊತ್ತಿರಿ, ಇನ್ನೂವರೆಗೆ ಜನಕ್ಕೆ ಗೊತ್ತಿಲ್ಲ. ಅಪ್ಪನಾ ಜನತಾ ಪಾರ್ಟಿ ತಂದಾನ್ ರಘುವಣ ಅಂತೇಳಿ ಇನ್ನೂವರೆಗೆ ಗೊತ್ತಿಲ್ರಿ. ಈ 6 ತಿಂಗಳು ಇನ್ನ 2.5 ವರ್ಷ ಅದ್ರಿ. 2.5 ವರ್ಷನ್ಯಾಗ ನಾವ್ ಏನನ್ನೋದು ಬಿಜಾಪುರನೇ ತೋರಿಸ್ಕೊಡ್ತೇನೆ. ನಾ ಕೆಲಸ ಮಾಡ್ತೇನೆ ಸಂಪೂರ್ಣವಾಗಿ ಇವ್ರ ಬೆಳಗ್ಗೆ ನಿಂದಿರ್ತೀನಿ. ಹಾ ಇಲ್ಲ ಕೊಟ್ಟೇನ್ರಿ, ಇಲ್ಲ ಕೊಟ್ಟೇನ್ರಿ, ಇಲ್ರಿ ಜನಕ್ಕೆ ಗೊತ್ತದ್ರಿ. ಭಾಳ ಸಲ ಮನೆಗೆ ಕೊಟ್ಟೇನಿ, ಎಷ್ಟೋ ಹೋರಾಟ ಮಾಡೀವ್ರಿ. ಇಲ್ಲಿ ಎಷ್ಟೋ ಮಂದಿಗೆ ನ್ಯಾಯ ಇಸ್ಕೊಟ್ಟಿನಿ. ಲಾಕ್ಡೌನ್ದಾಗ ನಿಮ್ಗೆ ಒಟ್ಟು ಫುಟೇಜ್ ಕೊಡ್ತೀನಿ ಇದ್ರ ಬಗ್ಗೆ. ಮತ್ತೊಂದು ನಾಳೆ ಒಂದು ಪ್ರೆಸ್ ಮೀಟ್ ಮಾಡ್ಕೊರಿ. ನಾ ಏನ್ ಮಾಡೀನಿ ಇಲ್ಲಿ ವಿಜಯಪುರ ಜನಕ್ಕೆ ಟೋಟಲಿ ಗೊತ್ತದ್ರಿ. ಹೌದ್ರಿ, ಹಾ ಇಲ್ಲಿ ಪ್ರಶ್ನೆ ಯಾಕಂದ್ರೆ ಇಲ್ಲಿ ಇರೋ MLA ನಾನಲ್ರಿ ಬಸವನಗೌಡ, ಅವ್ನಿಗೆ ಜಾತಿವಾದಿ MLA ಅದಾನ್ರಿ, ಜಾತಿವಾದಿ. ಈಗ ಈ ಕಡೆ ಮುಸ್ಲಿಂ ಜನ ಜಾಸ್ತಿ ಯಾರಿಗೆ ಏರಿಯಾದಾಗ್ರಿ. ಯಾವ ಏರಿಯಾದಾಗ ನೀವ್ ಏನ್ ಕೇಳಿದ್ರಲ್ಲ ಅಲ್ಲಿ ಮುಸಲ್ರು ಇದ್ದಲ್ಲಿ ಓಪನ್ ಹೇಳ್ತಾನ್ರಿ. ಮುಸಲ್ರು ಇದ್ದಲ್ಲಿ ನಾ ಬರ್ಲತ್ ಹೇಳ್ತಾನ್ರಿ. ಮತ್ತ ಅಂತವನಿಗೆ ಆಯ್ಕೆ ಮಾಡಿ ತರ್ತಿರಂದ್ರೆ ನಿಮ್ ಜನಗಳ ಕಡೆ ಅದ. ಅದ್ರ ಕಾಲಿಗೆ ನಿಮ್ ಮಧ್ಯೆ ನಾ ಬಂದಿದ್ದೀನ್ರಿ ಈಗ. ಯಾಕಂದ್ರೆ ನೇರವಾಗಿ ಹೇಳ್ತಾನ್ರಿ ಅವ, ನೋಡ್ರಿ ಹವೇಲಿಯಾಗ ನಾ ರೋಡ್ ಮಾಡ್ಸಲ್ಲ, ಶಾಪುರ ದರ್ವಾಜೆ ರೋಡ್ ಮಾಡ್ಸಲ್ಲ, ಬಸ್ ಸ್ಟ್ಯಾಂಡ್ ಬ್ಯಾಗ್ ರೋಡ್ ಮಾಡ್ಸಲ್ಲ, ನನ್ನ ಅಭಿವೃದ್ಧಿ ಅಲ್ಲಿ ಆತ. ಈಗ ಇನ್ನೊಂದ್ರಿ ನೀವ್ ಕೇಳೋದ್ ಗುಡ್ ಕ್ವಶನ್, ಇಲ್ಲೇ ಕನಕ್ ತಾಸ್ ಹೊಡೋನೇದ್ರಿ, ಟಾಪ್ ಅಂಡ್ ಟಾಪ್ ಮಾಡ್ಯಾರ. ಇಲ್ಲಿದಿಲ್ಲಿ ವಜ್ರಮನ್ ಗೇಟ್ ಟಾಪ್ ಅಂಡ್ ಟಾಪ್ ಮಾಡ್ಯಾರ. ಆ ಏರಿಯಾ ಅಂದ್ರೆ ಬೇಡತಾನ್ರಿ ಅವ. ಈಗ ಹಾ ರೀ, ಹಾ ರೀ, ಹಾ ರೀ.
ಬಿಜೆಪಿ ಹಿಂದೂ ಸಿದ್ಧಾಂತ ಪ್ರಕೃತಿ ಹಾ. ನಿಮ್ಮ ಜನತಾ ಪಾರ್ಟಿಯಿಂದ ನಿಮ್ಗೆ ಏನ್ ಸಿದ್ಧಾಂತ? ಬುದ್ಧ ಬಸವ ಅಂಬೇಡ್ಕರ್ ಪೇರೇರ್ ಅವ್ರ ಸಿದ್ಧಾಂತ ಮೇಲೆ ಇರ್ತಕ್ಕಂಥ ಪಕ್ಷ. ಅವ್ರದ್ದು ಅನ್ನದ ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರು ಯಾರು ತಡ್ರಿ. ಸಮಾನತೆ ಪಕ್ಷ ಈ ಅಪ್ನಾ ಜನತಾ ಪಾರ್ಟಿ ಅಂದ್ರೆ ರೈತರ ಪಕ್ಷ, ಬಡವರ ಪಕ್ಷ, ತೆಳಗುಳಗದವ್ರು ಅದಾರಲ್ರಿ ಪ್ರತಿಯೊಬ್ಬರದು. ಈಗ ಮೇಲೆ ಇರ್ತ ಕೆಲಸ ಸರ್ ನಮ್ಮದು. ಒಂದೇಲೇನ್ರಿ ನಮ್ಮದು ನೇರವಾಗಿ ಅಂದ್ರೆ ನಮ್ಮದು ಏನದ ಅಂದ್ರಿ, ಶೋಷಿತದವರು ಮತ್ತು ಮೇಲ್ವರ್ಗದವ್ರು ಕೋಟಿಗಳಿಗೆ ಹುಳುಗಳವಲ್ರಿ, ಎಲ್ಲರಿಗೂ ಒಂದೇ ಲೆವೆಲ್ ನೋಡಂತ ಪಕ್ಷ ರೀ. ಇವತ್ತಿನ ದಿನ ಕುಗ್ಗದವ್ರು ಭಾಳ ಅದಾರ ಸರ್. ಇವತ್ತಿನ ದಿನ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ. ಆಟೋ ಹೊಡೆಯೋ ಇವತ್ತಿನ ನಮ್ಮ ಬಿಜಾಪುರ ಸಿಟಿಯಲ್ಲಿ ಒಂದು 500 ಆಟೋ ಅದಾವ್ರಿ, ಹಚ್ಚದವಲ್ರಿ, 5,000 ಹೆಚ್ಚದವಲ್ರಿ. ಅವ್ನ ಹೆಂಡ್ರು ಮಕ್ಕಳು ಇವತ್ತು ಅವ್ನ ಮಕ್ಕಳಿಗೆ ಸಾಲಿ ಮಾಡತ್ತ ಅಡ್ಮಿಷನ್ಕ ಮಾಡತ್ತ ಅವ್ನ ಕಡೆ ದುಡ್ಡು ಇರಲ್ಲ. ಆಟೋ ಹೊಡೋನ್ ಕಡೆ ವಿಜಯಪುರದಲ್ಲಿ ಏನ್ ನಡೆದ್ ಬಿಟ್ಟದ್ರಿ, ಇದ್ರದಿಂದ ಎಡ್ಡದಿಂದ ಹೊರಟದ್ರಿ ಅಂತ. ಪೊಲೀಸರು ಗಾಂಧಿ ಚೌಕ್ನಾಗ ಹಿಡಿತಾರ, 500 ರೂಪಾಯಿನ ಹಾಕ್ತಾರ. ಇಲ್ಲಿ ಹಿಡಿತಾರ, 500 ರೂಪಾಯಿನ ಹಾಕ್ತಾರ. ಶೇಟ್ ಹಾಕದಲ್ಲ ಹಾಕ್ತಾರ, ಮುಂದಾಕ್ತಾರ. ನಮ್ಮ ಪಕ್ಷದ ಚಿಹ್ನೆನೇ ಆಟೋ. ಒಂದು ಮುಂದಿನ ಸೀಟಿಗೆ ಒಂದು ಅವಕಾಶ ಕೊಡ್ಬೇಕ್ರಿ. ಶೇಟ್ ಅವನ ಕಡೆ ಲೈಸೆನ್ಸ್ ಇದು ಇಲ್ಲ ಅಂದ್ರೆ ಅವನಿಗೆ ಮಾಡ್ಕೊಳಕ್ 15 ದಿನ ಅವಕಾಶ ಕೊಡ್ಬೇಕು. ಆಟೋದವ್ರಿಗೆ ಯಾರಿನ್ನು 200-300 ರೂಪಾಯಿನ ಹಾಕೋಂಗಿಲ್ರಿ. ನಾವು SB ಆಫೀಸಿಗೆ 2 ದಿನದಾಗ SB ಆಫೀಸಿಗೆ ಇದು ವಾರ್ನಿಂಗ್ ಕೊಡೋರು ಇದೀವಿ. ಬಸ್ ಫ್ರೀ ಮಾಡಲ್ಲ. ಹಾ ರೀ. ಬಸ್ ಫ್ರೀ ಮಾಡೋದ್ರಿಂದ ಆಟೋ ಚಾಲಕರನ್ನು ಹೊರತಾಗ್ತಾರೆ. ಹಾ. ಸಿಟಿ ಬಸ್ಗಳಾಗ ಅಲ್ಲಿ ಫ್ರೀ ಆಗ್ಬಿಡ್ತಾವ ಅವ್ರಿಗೆ. ಈಗ ಸಿಟಿ ಸೀಟ್ಗಳಾಗ ಬಸ್ಸಿಗೆ ಹೋಗ್ಬಿಡ್ತಾವ್ರಿ. ಇಲ್ಲಿಲ್ರಿ, ನೀವು ಕರೆಕ್ಟ್ ನೀವು ಕೇಳೋದು. ಆದ್ರೆ ನೋಡ್ರಿ, ಈಗ ಆಟೋ ಮೊದ್ಲೇ ಒಂದು ಫ್ರೀ ಮಾಡೋದು ಒಂದು ಹೊಡೆತ. ಈಗ ಆಟೋ ಹೊಡೆಯವ್ರಿಗೆ ಪೊಲೀಸರದ್ದು ಭಾಳ ಕಟ್ಟಾಗಿ ಬಿಟ್ಟದ. ಈಗ ಅದ್ರ ಟೋಟಲಿ ನಿಂದಿರಿಸೋ ಕೆಲಸ ನಾವು ಮಾಡ್ತೇವ್ರಿ, ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಈ 100 ಸಂಘಟನೆಗಳು ನೋಡ್ರಿ, ದನಿ ಎತ್ತಿದ್ದಲ್ಲ, 100 ಸಂಘಟನೆಗಳು ಅದಾವ ನೋಡ್ರಿ. ನಾನ್ ನೇರವಾಗಿ ಹೇಳ್ತಾ ಇದ್ದೇನ್ರಿ ಅಣ್ಣ, ನಾ ಮಾತಾಡದ್ರಪ್ಪ ಆಗಿರುತ್ತ. ಎಲ್ಲಾ ಸಂಘಟನೆ ತರ ರಘು ಕಣಮೇಶ್ವರ ಅಲ್ರಿ. ರಘು ಕಣಮೇಶ್ವರ ಒಂದು ದಿನ ಮಾತು ಕೊಟ್ಟನಂದ್ರ ನಾನು ಪ್ರಾಣ ಹೋಲಕ್ಕ ಅದ ನಡೆಸ್ಬಿಡವ್ರಿ ನಾ. ಹಾ ರೀ, ಹಾ ಹಾಕ್ತೇನ್ರಿ. 28ಕ್ಕೆ 8 ಮತಕ್ಷೇತ್ರದೊಳಗೆ ಕ್ಯಾಂಡಿಡೇಟ್ ಹಾಕ್ತೇವ್ರಿ. 224 ಮತಕ್ಷೇತ್ರದೊಳಗೆ ಈ ಸಲ ನಮಗ ನಾವು ಬರ್ತೀವೋ ಬಿಡ್ತೀವೋ ಅನ್ನೋದು ಗೊತ್ತಿಲ್ಲ. ಜನ ಅರ್ಥ ಮಾಡ್ಕೋಬೇಕಾಗಿದ್ರಿ. ಇವತ್ತಿನ ದಿನ ಪ್ರತಿಯೊಂದು ಇದು ಒಂದೇ ಅಲ್ರಿ. ಈಗ ಇನ್ನೊಂದು 2 ದಿನ ಬಿಟ್ಟು ಒಂದು ಮಾಡಮ್ರಿ. ನಿಮ್ಮ ಆಶೀರ್ವಾದ ಮೊದಲು ಮೀಡಿಯಾದವ್ರ ಆಶೀರ್ವಾದ ಜನಕ್ಕೆ ತಿಳಿಸ್ಬೇಕಂದ್ರೆ ಮೇನ್ ಮೀಡಿಯಾದವ್ರು ಬೇಕ್ರಿ. ಈ ಲಾಕ್ಡೌನ್ದಾಗ ಅದೇ ಐತ್ರಿ. ನಂದು ಏನು ತಪ್ಪು ಮಾಡಿದ್ನಿ ಅಂದ್ರಿ, ನಾ ಗರೀಬ್ರಿಗೆ ಹಂಚಲಾತೀನಿ. ಇದು ಮೀಡಿಯಾದಾಗ ಇವ್ರೆಲ್ಲ ವಿಡಿಯೋ ಮಾಡ್ತೀನಿ ಅಂದ್ರಿ. ವಿಡಿಯೋ ಮಾಡಬೇಡ್ರಿ, ನಾ ಗರೀಬ್ ಕೊಡ್ಲಾತೀನಿ ಅಂತ ಹೇಳಿ ಯಾರಿಗೆ ಒಂದು ವಿಡಿಯೋ ಮಾಡಿಸ್ಕೊಡ್ಲಿಲ್ಲ. ಅದು ತಪ್ಪು ನನ್ನ ಕಡೆ ಆಗ್ಯದ್ರಿ. ಈಗ ನಾ ಪ್ರತಿ ಬಿಜೆಪುರ ಎಷ್ಟು ಈ ಜನತೆ ಅದ ನೋಡ್ರಿ, ಇಡೀ ಎಲ್ಲ 224 ಮತಕ್ಷೇತ್ರ ಒಳಗೆ ಅಪ್ನಾ ಜನತಾ ಪಾರ್ಟಿದಿಂದ ವಿದ್ಯಾರ್ಥಿಗಳು ಇಳಿಸ್ತೇನ್ರಿ. ಹಾ ರೀ. ಎಲೆಕ್ಷನ್ ಟೈಮಿಗೆ ಮೆನಿಫೆಸ್ಟೋ ಫ್ರೀ ಮಾಡ್ತೀವಿ. ಫ್ರೀಲಿಂದ ಯಾವ್ದೇ ರೀತಿಯಿಂದ ಕೆಲಸ ಬರಂಗಿಲ್ರಿ. ನಾವು ಸಾರ್ವಜನಿಕರಿಗೆ ಏನ್ ಸಂಪೂರ್ಣವಾಗಿ ಏನು ರಸ್ತೆ, ಚರಂಡಿ, ಒಳ್ಳೆ ಆರೋಗ್ಯ, ಆಹಾರ ಕೊಡ್ತಕ್ಕಂಥ ಕೆಲಸ ನಾವು ಅಪ್ನಾ ಜನತಾ ಪಾರ್ಟಿ ಮಾಡ್ತೇವೆ. ಫ್ರೀಲಿಂದ ಯಾವುದೇ ರೀತಿ ಲಾಭ ಇಲ್ಲ. ಯಾಕೆ ಕೊಡಂಗಿಲ್ಲ? ಯಾಕೆ ಕೊಡ್ಬೇಕ್ರಿ? ವಿದ್ಯುತ್ ಫ್ರೀ, ರೇಷನ್ ಫ್ರೀಲಿಂದ ನೋಡ್ರಿ ಸರ್, ಇದು ನಮ್ ಜನರಿಗೆ ಮುಗುಲ್ತನ ಮಾಡ್ತಕ್ಕಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವು ಫ್ರೀ ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಲ್ಲ. ಉಚಿತ ಶಿಕ್ಷಣ ಕೊಡ್ರಿ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ಗಳಿಗೆ ಉಚಿತ ಆರೋಗ್ಯ ಕೊಡ್ರಿ. ಈಗ ಉಚಿತ ಏನ್ ಕೊಡ್ಬೇಕು ಅದು ಕೊಡ್ರಿ. ಅದು ಬಿಟ್ಟು ಇವೆಲ್ಲ ಕೊಡೋದ್ರಿಂದ ದೊಂಗಿ ನಾಟಕ ಆಡ್ಬೇಡ್ರಿ. ಜನರಿಗೆ ಮುಗ್ದು ತನಕ ನೀವು ಲಾಭ ಪಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡೋದು ಅವಶ್ಯಕತೆ ಇಲ್ಲ. ಉಚಿತವಾಗಿ ಮಲ್ಟಿ ಸ್ಪೆಷಲಿಸ್ಟ್ ಅಲ್ಲಿ ಎಲ್ಲಾರಿಗೆ, ಬಡವರಿಗೆ, ಶ್ರೀಮಂತರಿಗೆ ಏಕಾಂಗಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ರಿ ಉಚಿತವಾಗಿ. ಯಾರು ಬೇಡ ಅಂದಾರ ನಿಮಗ? ನಿಮ್ ಸರ್ಕಾರದಾಗ ಅಂದಾನಿಲ್ಲ ಇಲ್ಲ. ಕೇವಲ ಇದು ಬೂಟಾಟಿಕೆ ಒಂದು ನಾಟಕ ಇದೆ. ಇನ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಒಂದು ಬೂಟಾಟಿಗೆ ನಾಟಕ ಮಾಡ್ತಾರೆ. ಬಿಜೆಪಿ ಅವ್ರು ಕೆಲವೊಂದು ಕೊಡ್ತೇವೆ ಅಂತ ಅವ್ರು ನಾಟಕ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ನಾವು ಕೆಲವೊಂದು ಕೊಡ್ತೇವೆ ಅವ್ರು ನಾಟಕ ಮಾಡ್ತಾರೆ. ಇದು ನಮ್ಗೆ ಬೇಕಾಗಿಲ್ಲ. ಒಳ್ಳೆ ಉಚಿತವಾಗಿ ಹೈ ಗ್ರಾಜ್ಯುಯೇಟ್ ಶಿಕ್ಷಣ ನಮಗೆ ಉಚಿತವಾಗಿ ಬೇಕು. ಅದು ನಮ್ಮ ಸರ್ಕಾರ ಬಂದ್ರೆ ಕೊಡ್ತೀವಿ. ಒಳ್ಳೆ ರೀತಿಯಿಂದ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ನಾವು ಕೊಡ್ತೀವಿ. ಒಳ್ಳೆ ಆಹಾರಕ್ಕೋಸ್ಕರ ರೈತರಿಗೆ ಏನೇನ್ ಸಬ್ಸಿಡಿ ಬೇಕು, ಉನ್ನತ ಮಟ್ಟದ ಕೇಂದ್ರಗಳು ನಿರ್ಮಾಣ ಮಾಡಬೇಕು, ಅದು ನಮ್ಮ ಸರ್ಕಾರ ಮಾಡ್ತದೆ. ಯಾಕಂದ್ರೆ SC/ST ಗಳ ಮೇಲೆ ದೌರ್ಜನ್ಯ ಆದ್ರೆ ಸ್ಪೆಷಲ್ ಏನ್ ಪೊಲೀಸ್ ಫೋರ್ಸ್ ರೆಡಿ ಮಾಡಬೇಕು, ಸ್ಪೆಷಲ್ ಪೊಲೀಸ್ ಠಾಣೆ ನಿರ್ಮಾಣ ಮಾಡಬೇಕು, ಅದು ನಾವು ಮಾಡ್ತೀವಿ. ಮಹಿಳೆಯರಿಗೆ ದೌರ್ಜನ್ಯ ಆದ್ರೆ ಅದ್ರ ಸಲ ವಿಶೇಷವಾಗಿ ತನಿಖಾ ತಂಡ ರಚನೆ ಮಾಡ್ತೀವಿ. ಇಮಿಡಿಯೇಟ್ಲಿ ಯಾರ್ಯಾರು ರೇಪಿಸ್ಟ್ಗಳದಾರ, ಯಾರ್ಯಾರು ಬಲಾತ್ಕಾರಿಗಳದಾವ, ಇಮಿಡಿಯೇಟ್ಲಿ 24 ತಾಸುಗಳವರೆಗೆ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ, ಇಲ್ಲ ಶೂಟ್ ಅಂಡ್ ಶಾಟ್ ಆರ್ಡರ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಬಂದ್ರೆ ನಾವು ಮಾಡ್ತೀವಿ. ಈಗ ಇವೆಲ್ಲ ಬೇಕಾದ ಅವಶ್ಯಕತೆ ಯಾವ್ದು? ಬಸ್ ಫ್ರೀ ಆದೋ, ಏನು ಆಟೋ ಫ್ರೀ ಆದೋ, ಮತ್ತೊಂದು ಫ್ರೀ ಆದೋ, ಇದು ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯ ಜನರಿಗೆ. SIR ಈ ರಾಜ್ಯದಲ್ಲಿ SIR ಕೇಂದ್ರ ಸರ್ಕಾರದಿಂದ ಬಂದಿದೆ. ನಮ್ಮ ಹಕ್ಕು ಉಳಿತಾಯ ಮಾಡ್ಬೇಕಪ್ಪ ಅಂತ SIR ಮಾಡ್ಬೇಕಂತೇಳಿ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ.
ಅದಕ್ಕಾಗಿ ಈಗ ನಾವು ರಾಜ್ಯದಲ್ಲಿ SIR ಅನ್ನು ಬೆಂಬಲಿಸಬೇಕು. SIR ಬೆಂಬಲಿಸಿ ನಮ್ಮ ಬೇಸಿಕ್ ಏನ್ ಡಾಟಾ ಇದೆ 2002ರಲ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾತನವ್ರದ್ದು ಏನ್ ವೋಟರ್ ಲಿಸ್ಟ್ ಇದೆ ಅದೇ ಸೇಮ್ ಟೈಪ್ ನಮ್ದು SIR ಅಲ್ಲಿ ಇದ್ರ ಫೋಟೋ ಸಂಗಟ ಡೀಟೇಲ್ಸ್ ಬರ್ತದೆ ತುಂಬಿ ನಾವು SIR ಕಂಪ್ಲೀಟ್ ನಾವು ಮಾಡಬೇಕು. ಆಮೇಲೆ SIR ಅನ್ನು ವಿರೋಧಿಸ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರೆ SIR ಇಂದ ಕೇವಲ 2002 ಯಾಕೆ ನಮ್ಗೆ ಬೇಕು? ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ಒಂದು PL ಹಾಕಕ್ ನಾವು ರೆಡಿ ಆಗಿದ್ದೀವಿ. 2002ರಲ್ಲೆಲ್ಲ ಈ ಪ್ರೆಸೆಂಟ್ ಯಾರು ಜೀವಂತವಾಗಿದ್ದಾರೆ ಅವರು ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋ ತಗೊಂಡು ಅವ್ರು ವೋಟರ್ ಐಡಿ ಮಾಡಿ ಕೊಡ್ರಿ. ನೀವು ಇಲ್ಲ ನಮ್ಮ ಪಕ್ಷದ SIR ಗೆ ಜನರಿಗೆ ಅವೇರ್ನೆಸ್ ಮಾಡ್ರಿ, SIR ಪ್ರೆಸೆಂಟ್ ಬೆಂಬಲಿಸ್ರಿ. SIR ಸರ್ಕಾರದ ಒಂದು ಆದೇಶ ಇದೆ, ನಮ್ಮ ವೋಟರ್ ಐಡಿ ನಾವು ಬದಲಿಸಬೇಕಾಗಿದೆ. ನಾವು ಯಾರ ಜೀವಂತ ತೋರಿಸ್ಬೇಕಂದ್ರೆ SIR ಬೇಕಂತೇಳಿ ಅವಶ್ಯ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಲ್ರೆಡಿ ಇವ್ರು 55 ಲಕ್ಷ ಚಿಲ್ಲರ್ ವೋಟರ್ಸ್ಗಳನ್ನು ಇವ್ರು ಕಟ್ ಮಾಡಿದ್ದಾರೆ. ಇವ್ರು ಕುತಂತ್ರ ಇದೆ, ಬಿಜೆಪಿ ಷಡ್ಯಂತ್ರ ಇದೆ. ಈ ರಾಜ್ಯದಲ್ಲಿ ದಲಿತರು, ಹಿಂದುಳಿದ ಮುಸಲ್ಮಾನರಿಗೆ ವೋಟ್ ಯಾವ ತರ ಕಟ್ ಮಾಡ್ಬೇಕನ್ನೋ ಒಂದು ಷಡ್ಯಂತ್ರದಿಂದ ಇವ್ರು SIR ತಗೊಂಡ್ ಬಂದಿದ್ದಾರೆ. ಅದು ವಿರೋಧ ಮಾಡಕ್ ಬಹಳ ಅವಕಾಶಗಳಿದಾವೆ. ಅದ್ರ ಪ್ರೆಸೆಂಟ್ SIR ಅನ್ನು ಪ್ರೆಸೆಂಟ್ ಮಾಡಬೇಕು. ಯಾಕಂದ್ರೆ ಎಷ್ಟು ಜನ ವಿರೋಧ ಮಾಡಬೇಕು ಆ ಸೆಕೆಂಡ್ ಇನ್ನಿಂಗ್ ಅಲ್ಲಿ ನಾವು ಅದಕ್ಕೆ ಚರ್ಚೆ ಮಾಡಿದ್ರೆ ಒಂದು ಅವಕಾಶ ಇರುತ್ತೆ. ಜನತಾ ಪಾರ್ಟಿದಿಂದ ನಾವೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಈ ಒಳ ಮೀಸಲಾತಿ ಅಂತೇಳಿ ಒಂದು ಹೋರಾಟ ನಡೀತೀರಿ, ಕೇಳ್ಪಟ್ರಿ. ಇದು ನನ್ನ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದ ರೀ. ಇವತ್ತು ಮುಸ್ಲಿಮ್ರಿಗೆ 4% ಮೀಸಲಾತಿ ಇತ್ತು ರೀ. ಕಾಂಗ್ರೆಸ್ ಸರ್ಕಾರ ಇಲೆಕ್ಷನ್ ಟೈಮ್ದಾಗ ಏನ್ ಹೇಳ್ತೀರಿ, 4% ನಿಮ್ಗೆ ಈ 4% ಇದ್ದು ತಗೊಂಡು OBC ಬೇರೆಯವ್ರಿಗೆ 2% ಇವ್ರಿಗೆ ತೆಗೆದು ಅವ್ರಿಗೆ ಕೊಟ್ರು. ನೋಡ್ರಿ ಹೆಂಗದ ಈ ನಮ್ಮ ಸರ್ಕಾರ ಏನ್ರಿ ಬತ್ತ ತಿಳ್ಕೊರಿ. ಈ ಒಳ ಮೀಸಲಾತಿ ಏನದ ಅಂದಲ್ಲ ಅಣ್ಣತಮ್ಮರ ಒಳಗ ಜಗಳ ಅಂತ ಕೆಲಸ ಮಾಡಿಬಿಟ್ರಿ. ನೇರವಾಗಿ ಜಗಳ ಅಂತ ಕೆಲಸ ಮಾಡಿದ್ರಿ. ಯಾಕಂದ್ರಿ ಬರೀ 3 ಇರೋರು 3% ಇರೋರು 70 ವರ್ಷ ದೇಶ ಹಾಳಾತಾರಿ. ನಮ್ ಜನ ಯಾಕೆ ತಿಳ್ಕೊತಾ ಇಲ್ಲ, ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಬರೀ 3% ಇದ್ದವ್ರು 70 ವರ್ಷ ದೇಶ ಹಾಳ್ಯಾರಿ. 70 ವರ್ಷದ ಇಂಥ ಕೆಲಸ ಮಾಡ್ರಿ ತೋರಿಸ್ಬಿಡ್ಲಕ್ಕ. ನಮಗ್ ಬರೀ 70 ವರ್ಷ ಮಾಡ್ರಿ, ಬರೀ 5 ವರ್ಷ ಅವಕಾಶ ಕೊಟ್ಟು ನೋಡ್ರಿ. 5 ವರ್ಷ ರೀ, ಭಾಳ 70 ವರ್ಷ ಬೇಡ. ಇವತ್ತಿನ ದಿನ ಪ್ರತಿಯೊಂದು ಇಲ್ಲಿ ಮುಸ್ಲಿಂ ಹಿಂದೂ ಅನ್ನೋದು ಏನ್ ನಡೀತದಲ್ರಿ. ಈಗ ರಾಜಕಾರಣದ ಮುಸ್ಲಿಂ ಮೇಲೆ ಹಿಂದೂ ಮೇಲೆ ನಡೆಸಿಬಿಟ್ಟಾರೆ. ಅರೆ ಮುಸ್ಲಿಂ ಮಂದಿ ಏನ್ ಅದಾರಲ್ಲ ಇಲ್ಲಿ ಕರ್ನಾಟಕ ಒಳಗೆ ಮುಸ್ಲಿಂ ಮಂದಿ ಅದಾರಲ್ಲ, ಇವ್ರು ಯಾರು ಪಾಕಿಸ್ತಾನದಿಂದ ಬಂದವ್ರು ಅದಾರನ್ರಿ? ಈ ಮೀಡಿಯಾದವ್ರಿಗೆ ಕೇಳ್ತಾ ಇದ್ದೀನ, ಯಾರೇ ಪಾಕಿಸ್ತಾನದ ಬಂದ ಮುಸಲ್ರು ಅದಾರ ಇಲ್ರಿ? ಅಜ್ಜಾರ್ ತಲೆಲಿ ಹಿಡಿದು ಇಲ್ಲಿ ಅದಾರ ಅವ್ರು ಮುಸ್ಲಿಮರು. ಅರೆ ಅವ್ರಿಗೆ ಪ್ರತಿಯೊಂದು ಬರೀ ರಾಜಕಾರಣದಾಗ ಎಲ್ಲಿ ನೋಡ್ತೀರಿ ನೋಡ್ರಿ, ಒಂದು ಮುಸ್ಲಿಮ್ದ ಒಂದು ಏನ್ರ ಒಂದು ಇಸಿ ಅಟ್ಟಬೇಕು ಅಲ್ಲಿ ಇಳದೆ ಬಿಡ್ತಾರೆ ರೋಡಿಗೆ. ಅದೇ ಬಡವ್ರಿಗೆ ತೆಳಗ್ ಉಳೋದವ್ರು ಹೊರಗಾದಾಗ ಯಾಕೆ ಇಳಿಯಲ್ರಿ ಇವ್ರು RSS ಅವರು? ನನ್ನ ಪ್ರಶ್ನೆ ರೀ. ನಮಗೊಂದ್ಸಲ ಅವಕಾಶ ಮಾಡಿಕೊಡ್ರಿ. ಈ ಇಡೀ ಕರ್ನಾಟಕದ ಎಲ್ಲಾ ರೈತರ ಬಾಂಧವ ತೆಳಗ್ ಉಳ್ಗೋರ್ದವ್ರು ಎಲ್ಲರಿಗೂ ಕೇಳೋದೇ ಇಷ್ಟೇ, ಈ ಅಪನಾ ಜನತಾ ಪಾರ್ಟಿ ಒಂದ್ಸಲ ಅವಕಾಶ ಮಾಡಿಕೊಡ್ರಿ. ಇದ್ರ ಬಿಟ್ಟು ಮತ್ತೊಂದು ಎಣ್ಣೆ ಕೇಳೋದಿಲ್ಲ. 2028 ಚುನಾವಣೆಗೆ ಬರೀ ನಮಗೊಂದ್ಸಲ ಅವಕಾಶ ಮಾಡಿಕೊಡ್ರಿ, ನಾ ಏನಮ್ಮ ನಿಮ್ಗೆ ತೋರಿಸ್ತೀನಿ.